ಫೋನ್ ಬಂದರೆ ಮಾತಾಡಬೇಡ. ಗಾಡಿ ಬಂತಂದ್ರೆ ಟಾಪ್ ಮಾಡ್ಬೇಕು. ಹಬ್ಬ ಬಂತಂದ್ರೆ ಟಾಪ್ ಮಾಡ್ಬೇಕಾ ಅನಸ್ತನ. ಕೈ ಬಿಡಬೇಡ. ಮತ್ತೆ ಏನ್ ಮಾಡ್ಬೇಕ್ರ ಕೈ ಬಿಡಬಾರ್ದು? ಗಾಡಿ ಹೊಡಿ ಕೈ ಬಿಡಬೇಡ. ಕೈ ಬಿಟ್ಟು ಗಾಡಿ ಹೊಡೆಯಂಗಿಲ್ಲ ರೀ ಏನ? ಓಕೆ. ಹಾ, ನೆಕ್ಸ್ಟ್ ಅಂಬ ಬಂತು ಅಂದ್ರೆ ಗಾಡಿ ನಿಲ್ಸ್ಬೇಕು. ಹಾ, ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಇಲ್ಲಿ ಪೊಲೀಸ್ ಇಂತ ಇರ್ತಿಲ್ಲ ಮಮ್ಮಿ. ಎಮ್ಮೆಲ್ ತಕೊಂಡು ಹೋಗ್ಬೇಕು. ಹೇಳು. ಫೇಸ್ ನೋಡಿದ್ವಿ. ಮಾತಾಡ್ಕೊಂಬಿ ಏನಾದ್ರು. ಹಾಯ್. ಗುಡ್ ಮಾರ್ನಿಂಗ್ ಎಡಿ ಮ್ಯಾಮ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಗುಡ್ ಮಾರ್ನಿಂಗ್ ಎಡಿ ಮ್ಯಾಮ್. ನೀನು ಸ್ಕೂಲಾಗ ಕಳ್ಸಿದ ಲೆಸನ್ ಹೇಳ್ಬೇಡ. ಇಲ್ಲೇನು ಊಟ ಮಾಡ್ತಿದ್ದೀಯ ಎಲ್ಲ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು ಫಸ್ಟ್. ಹಾಯ್ ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ. ಬನ್ನಿ ಊಟ ಮಾಡೀನಿ ಬಡಿ. ಗಟ್ಟಿ ಏನು? ಮಸೂರು ಮತ್ತೆ ಸೌತೆಕಾಯಿ. ಸೌತೆಕಾಯಿ ಅಲ್ಲ ಮದು, ಇದು ಸೌತೆಕಾಯಿ ಇಟ್ರವ್ರಪ್ಪ. ಇದೇನ್ರಿ ಇದು? ಕ್ಯಾರೆಟ್ ಅಲ್ವಾ? ಕ್ಯಾರೆಟ್ ಅಲ್ವಾ? ಉಂಡ್ರೆ ಗಾಡಿ ಇಟ್ಕೊಂಡು ಅಂಗಡಿ ಹೋಗೋದು. ಬನ್ನಿ ಊಟ ಮಾಡೋಣ. ಪಾಪಡ. ಇದೇನು? ಪಾಪಡ. ಪಾಪಡ. ಪಾಪ. ಇದೇನು? ಪಾಪಡ. ಪಾಪ. ಇದೆ ಹೆಸರು. ಅದೇ ಸರ್. ಪಾಪ. ಊಟ ಮಾಡೋಣ ಬನ್ನಿ. ಊಟ ಮಾಡೋಣ ಬನ್ನಿ. ಬಾಯ್. ಹಾಯ್ ನಮಸ್ಕಾರ, ಪ್ರತಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇ ನೋಡಿದ್ರಲ್ಲ ನನ್ನ ಮಗಳು ಯಾವ ಥರ ಅವರಪ್ಪಂಗೆಲ್ಲ ಹೇಳ್ಕೊಡ್ತಾ ಇದ್ದಾಳೆ. ಬೈಕ್ ಹೊಡಿಬೇಕಾದ್ರೆ ಏನೇನು ಮಾಡಬಾರ್ದು, ಏನೇನು ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ಲು. ನೆಕ್ಸ್ಟ್ ಊಟ ಮಾಡಿದ್ವಿ ಕೂತ್ಕೊಂಡು. ಹಂಗೆ ನನ್ನ ಮಗಳು ಮಿನಿ ಲಾಗ್ ಮಾಡೋದನ್ನ ಸ್ವಲ್ಪ ಹೇಳಿದ್ಲು ಯಾವ ಥರ ಮಾಡ್ತೀನಿ ಅಂತ. ಅದೆಲ್ಲ ಮುಗಿಸ್ಕೊಂಡು ನಮ್ಮದು ಟೈಮ್ ಆಯಿತು, 4:15 ಆಗಿತ್ತು. ನೋಡೋಣ ಹೋಗೋಣ, ಏನು ಮಾಡ್ತಿದ್ದಾರೆ ನೋಡಿಕೊಂಡು ಮಾಡೋಣ ಅಂತಂದು ಬಿಟ್ಟರೆ ಒಳಗಡೆ ಹೋಗೋಣ ಅಂತಂದು ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಒಳಗಡೆ ಹೋಗೋಣ ಅಂದ್ಕೊಂಡು. ಬಟ್ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆಗ್ಲಿದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಮಗ ಮಲ್ಕೊಂಡಿದ್ದ. ಹಾಗಾಗಿ ನೆಕ್ಸ್ಟು ನನ್ನ ಗಂಡ ನನಗೆ ಬಾರೆಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ಬಾರೆಹಣ್ಣು ಇದ್ದಾವೆ ಕಿತ್ಕೊಂಬರೋಣ ಬಾ ಅಂತಂದು ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಚೆನ್ನಾಗಿತ್ತು, ಬಟ್ ತುಂಬಾ ಹಣ್ಣಿದ್ವು. ಅದೇನೋ ಗೊತ್ತಿಲ್ಲ, ಅಮೌಂಟ್ ಕೊಟ್ಟು ತಿನ್ನೋದಕ್ಕಿಂತ ಈ ಥರ ನಾವೇ ಹೋಗಿತ್ತು ಅಂತ ತಿಂತೀವಲ್ಲ ಅದೊಂಥರ ಟೇಸ್ಟ್ ಫ್ರೆಂಡ್. ಬಟ್ ಹಂಗಂತ ಎಲ್ಲದೂ ಆ ಥರ ಮಾಡೋದಲ್ಲ. ಈ ಚಿಕ್ಕ ಹಣ್ಣು ಕಾಡಲ್ಲಿ ಸಿಗೋದು, ಹೊಲದಲ್ಲಿ ರೋಡ್ ಬದಿಲಿ ಇರೋವಂಥಲ್ಲ ಹಣ್ಣು ಸಣ್ಣ ಪುಟ್ಟವು, ಕಬ್ಳೆ ಹಣ್ಣಾಗಿರ್ಬೋದು, ಬಾರೆಹಣ್ಣಾಗಿರ್ಬೋದು, ಇವೆಲ್ಲ ತಿನ್ನೋಕೇನೋ ಒಂಥರ ಖುಷಿ. ಚಿಕ್ಕವರಿದ್ದಾಗ ತುಂಬಾ ತಿಂದಿದ್ದೀವಿ ಈ ಥರ. ಹಾಗಾಗಿ ಈ ಹಣ್ಣು ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಹೋಗಿದ್ವಿ. ತುಂಬ ಇದ್ದಾವೆ ನೋಡಿದ್ರಲ್ಲ. ನನ್ನ ಮಕ್ಕಳಂತೂ ಮಮ್ಮಿ ಅಲ್ಲಿದೆ ಇಲ್ಲಿದೆ ಅಂತೇಳಿ ತುಂಬಾ ಖುಷಿಯಿಂದ ತೋರಿಸ್ತಾಯಿದ್ರು. ಯಾರ್ಯಾರು ಈ ಹಣ್ಣಿಗೆ ಏನಂತ ಕರೀತೀರಾ, ಒಂದೊಂದು ಊರ ಕಡೆ ಒಂದೊಂದು ಹೆಸರು ಹೇಳ್ತಾರೆ. ಕಬ್ಳೆ ಹಣ್ಣು ಏನೇನೋ ಅಂತಾರೆ. ಬಟ್ ಏನು ಹೆಸರು ಹೇಳ್ತೀನಿ ಅಂತ ಕಮೆಂಟ್ ಮಾಡಿ ನೋಡೋಣ. ನಾವಂತೂ ಬಾರೆಹಣ್ಣು ಅಂತ ಹೇಳ್ತೀವಿ. ಆದರೆ ನೆಕ್ಸ್ಟ್ ನನ್ನ ಮಗ ಮಲ್ಕೊಂಡವನು ಎದ್ದ. ಆ ಹಣ್ಣೆಲ್ಲ ನೋಡಿ, ನಾವು ಮಾಡೋ ಗಲಾಟೆ ನೋಡಿ ಎದ್ದೇ ಬಿಟ್ಟವ. ಎಲ್ಲರೂ ನೋಡ್ಕೊಂಡು ತಿಂದು ಒಂದಿಷ್ಟು ಹಣ್ಣು ಇಟ್ಕೊಂಡು ಸಾಹಸ ಪಟ್ಟು ಎಷ್ಟು ಬೇಕಷ್ಟು ಎಲ್ಲ ಕಿತ್ಕೊಂಡು ಹಣ್ಣು ತಿನ್ಕೊಂಡು ನೆಕ್ಸ್ಟು ಹಾಗೆ ಮತ್ತೆ ಹೊರಟ್ವಿ. ಇದು 4:45 ನಾವು ಹೋಗೋದ್ರಾಗ ಇನ್ನೊಂದು 5-10 ನಿಮಿಷ ಇತ್ತು ಬಾಕಿತ್ತು. ನೋಡಿ ಯಾವ ಥರ ಪ್ರೊಟೆಕ್ಷನ್ ಹಾಕಿದ್ದಾರೆ, ಬೇಲಿ ಎಲ್ಲ ಹಾಕಿದ್ದಾರೆ. ಊರೊಳಗಡೆ ಹೋಗಬಾರ್ದು ಅಂತ, ಯಾರು ಹೋಗಬಾರ್ದು ಅಂತಂದು ಈ ಥರ ಹಾಕಿ ಈ ಥರ ಕಾವಲಿಗೆ ಜನನೂ ನಿಂತಿರ್ತಾರೆ. ಒಂದೊಂದು ಕಡೆ ಪೊಲೀಸರು ನಿಂತಿರ್ತಾರೆ. ಒಳಗಡೆ ಎಲ್ಲ ಸೇಫ್ಟಿನೂ ಇರುತ್ತೆ ಊರೊಳಗಡೆ. ಅದಾದಮೇಲೆ ಆಯಿತು, ಕರೆಕ್ಟ್ 5 ಗಂಟೆ ಆಗ್ತಿದ್ದಂಗೆ ಓಪನ್ ಮಾಡ್ತಾಯಿದ್ದಾರೆ. ಈಗ ನಾವು ಬಂದಿದ್ದು ಒಂದು 10 ನಿಮಿಷ ಕಾದು ಅಲ್ಲೇ ನಮ್ಮ ಮನೆಯವ್ರು ಕೆಲಸ ಮಾಡೋ ಅಂಥ ಸ್ಕೂಲ್ ಮುಂದೆ ಕುತ್ಕೊಂಡು ಕಾದು ಓಪನ್ ಆಯಿತು. ಓಪನ್ ಆಗೋಕ್ಕೂ ಮತ್ತು ಊರೊಳಗಡೆ ಹೊರಟ್ವಿ. ನನಗೊಂದು ಊರೊಳಗಡೆ ಯಾರೂ ಇಲ್ಲ, ಹೇಗಿರುತ್ತೆ ನೋಡೋಣ ಅಂತಂದು ಸ್ಪೀಡಿಗೆ ಬಂದ್ವಿ. ಆದರೂ ಕರ್ಕೊಂಬಂದು ಚೆನ್ನಾಗಿತ್ತು ಒಂಥರ. ಇವತ್ತಿನ ಡೇ ಎಷ್ಟು ಒಂಥರ ಖುಷಿ ಇದೆ. ಅದಾದ್ಮೇಲೆ ನೋಡಿ, ನೀವು ನೋಡಿ ಯಾವ ಥರ ಖಾಲಿ ಇದೆ. ಬಟ್ ಅಲ್ಲಿ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಊರೊಳಗೆಲ್ಲ ಹೋಗ್ತಾ ಇದ್ದಾರೆ ಜನ ಹಿಡ್ಕೊಂಡು. ಬ್ಯಾಗ್ ತೊಗೊಂಡಿದ್ದು ಊಟ ಗೀಟ ಎಲ್ಲ ತೊಗೊಂಡು, ಖಾಲಿ ಬಾಕ್ಸ್ ಎಲ್ಲ ತೊಗೊಂಡು ಒಳಗಡೆ ಹೋಗ್ತಾಯಿದ್ರೆ ನೋಡಿ ಯಾವ ಥರ ಖಾಲಿ ಇದೆ ಅಂತ. ಜನ ಯಾರೂ ಇಲ್ಲ ಅಲ್ಲಿ. ಸುತ್ತಮುತ್ತ ಎಲ್ಲ ನಿಮಗೂ ತೋರಿಸ್ತಾ ಇದ್ದೀನಿ ವಿಡಿಯೋ.
ಯಾರೂ ಇಲ್ಲದಾಗ ಊರು ನೋಡೋಕ್ಕೆ ಹೇಗಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ನೋಡಿ ಬಸ್ ಸ್ಟ್ಯಾಂಡಲ್ಲೂ ಯಾರು ಇಲ್ಲ, ಎಲ್ಲೂ ಯಾರೂ ಇಲ್ಲ. ಈಗ ಒಂದೊಂದೇ ಬೈಕ್ ಆಗಿರ್ಬೋದು, ವೆಹಿಕಲ್ಸ್ ಒಂದೊಂದೇ ನಮ್ಮ ಮುಂದೆ ಬರ್ತಾ ಇದ್ದಾವೆ ಓಪನ್ ಆಗ್ತಿದ್ದಂಗೆ. ಇದೊಂಥರ ಖುಷಿ ನೋಡೋಕ್ಕೆ. ನನಗಂತೂ ತುಂಬಾ ಖುಷಿ ಆಯಿತು. ಬಟ್ ಈ ಥರ ಇದೆ ಅಂದರೂ ಅಷ್ಟೇ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ಯಾರೂ ಅಷ್ಟು ಸುಲಭವಾಗಿ ಒಳಗಡೆ ಬರೋಕ್ಕಾಗೋದಿಲ್ಲ. ಅಷ್ಟು ಸೇಫ್ಟಿನೂ ಇರುತ್ತೆ ಮನೆಗಳಿಗೆಲ್ಲ. ಏನೇ ಒಂದಿರ್ಬೋದು ಸೇಫ್ಟಿನೂ ಇರುತ್ತೆ. ಇದೊಂಥರ ಲೈಫಲ್ಲಿ ಒಂಥರ ಖುಷಿ. ಈ ಥರನೂ ಅನುಭವಿಸ್ಬೇಕು ಒಂದೊಂದು ದಿನ ಅಲ್ಲಿ ಇಲ್ಲಿ ಹೊರಗಡೆ ಹೋಗಿ ಅಲ್ವಾ. ಅದಾದಮೇಲೆ ನೆಕ್ಸ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿ ಈ ಥರ ಟ್ರಾಕ್ಟ್ರಿ ತೊಗೊಂಡು ಹೋಗಿದ್ದಾರೆ ಕೆಲವೊಂದು ಜನ, ಬುಲೆರಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲೇ ಹತ್ರ ತೋಟಗಳಿಗೆ ಹೋದವರು, ಹೊಲಗಳಿಗೆ ಹೋದವರು ನಡ್ಕೊಂಡು ಬುತ್ತಿ ಕಟ್ಕೊಂಡು ನಡ್ಕೊಂಡು ಇದ್ದಾರೆ. ವೆಹಿಕಲ್ಸ್ ಮಾಡಿಕೊಂಡು ಅಲ್ಲಿ ಟ್ರಿಪ್ ಹೋದವರು ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟು ನಾವು ಮನೆಗೆ ಬಂದು ಫ್ರೆಶ್ ಆಗಿ ಚಹಾ ಕುಡ್ಕೊತ ಮಾತಾಡ್ಕೊತ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋ ಟೈಮ್ ಆಯಿತು. ಅವರು ಅಷ್ಟೇ ಹೋದರು. ನಾವು ಚಹಾ ಕುಡ್ಕೊತ ಮನೇಲಿ ಉಳ್ಕೊಂಡ್ವಿ. ಇಷ್ಟ ಆಗಿತ್ತು ಈ ದಿನದ ಸುದ್ದಿ. ಥ್ಯಾಂಕ್ ಯು ಸೋ ಮಚ್.